ಧನುರಾಶಿ ವೃತ್ತಿ ಜೀವನದ ದೃಷ್ಟಿಯಿಂದ ತುಂಬ ಜಾಗರೂಕತೆಯಿಂದ ಇರಬೇಕು, ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾವ ಕ್ಷಣದಲ್ಲಿ ಏನು ಸಮಸ್ಯೆ ಬೇಕಾದರೂ ಆಗಬಹುದು ಅಂತ ಅರ್ಥ. ಸಹೋದರರಿಗೆ ಅಪಘಾತವಾಗ್ತಕ್ಕಂತಹ ಸಾಧ್ಯತೆಗಳಿದೆ, ಎಚ್ಚರಿಕೆಯನ್ನು ವಹಿಸಿ. ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಯಾರಿಗೆ ಬೇಕಾದರೂ ಕೂಡ ಆ ಒಂದು ವಾಹನ ಅಪಘಾತ ಆಗಬಹುದು ಅನ್ನುವಂಥದ್ದು. ಇಂದು ವೃತ್ತಿಯನ್ನು ಬಿಟ್ಟು ಬೇರೆ ಬೇರೆ ವ್ಯವಹಾರಗಳಿಂದ ಆದಾಯ ನಿಮಗೆ ಸಿಕ್ಕಬಹುದು ಅಂತ ಅರ್ಥ. ಹೊಸ ಆದಾಯದ ಮೂಲಗಳು ಸಿಕ್ಕುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿವೆ ಅಂತ ಅರ್ಥ. ಕಲೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಗೌರವ ಪುರಸ್ಕಾರಗಳು ಸಿಕ್ಕುವಂಥದ್ದು. ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ, ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಆ ದುರ್ಗಾ ಪರಮೇಶ್ವರಿಯ ಅನುಗ್ರಹ ನಿಮಗಾಗಲಿ. ಶುಭವಾಗಿ. ಮಕರ ರಾಶಿ ವ್ಯಾಪಾರ ವ್ಯವಹಾರದಲ್ಲಿ ಇದ್ದಂತಹ ಸಮಸ್ಯೆಗಳು ದೂರವಾಗುವಂತಹ ಸೂಚನೆ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕದಿಂದ ಕೆಲವು ಕೆಲಸಗಳು ಆಗುವಂತಹ ಸಾಧ್ಯತೆಗಳಿದೆ. ವಿದ್ಯುತ್ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭದ ಸೂಚನೆಗಳಿವೆ. ಮನೆಯಲ್ಲಿ ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಮನಸ್ಸನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನೀವು ವಿಶೇಷವಾದಂತಹ ಕೆಲಸಗಳನ್ನು ಯೋಜನೆಗಳನ್ನು ಮಾಡಬೇಕಾದಂಥದ್ದಾಗತ್ತೆ. ನಿಮ್ಮ ಸ್ನಾಯು ಅಥವಾ ನರ ಇದರಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳಬಹುದು ಅನ್ನುವಂತಹ ಅರ್ಥ. ಮಧ್ಯಾಹ್ನದ ಬಳಿಕ ನಿಮಗೆ ಆದಷ್ಟು ನಿಮ್ಮ ಕೆಲಸಗಳನ್ನು ಪೂರೈಸಿಕೊಳ್ತಕ್ಕಂಥದ್ದು ಒಳ್ಳೆಯದು. ಮಧ್ಯಾಹ್ನಕ್ಕಿಂತ ಮೊದಲು ನಿಮ್ಮ ಕೆಲವು ಕೆಲಸಗಳು ಆಗದೇ ಇರತಕ್ಕಂಥದ್ದಾಗತ್ತೆ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಪ್ರಯಾಣವನ್ನು ಈ ದಿವಸ ಮಾಡದೇ ಇರುವಂಥದ್ದು ಬಹಳ ಒಳ್ಳೆಯದು. ನಿಮ್ಮ ಕಾರ್ಯದಲ್ಲಿ ನೀವು ಮಗ್ನರಾಗಿ ಎನ್ನುವಂಥದ್ದು. ಸಹೋದ್ಯೋಗಿಗಳ ಜೊತೆಯಲ್ಲಾಗಲಿ ಸ್ನೇಹಿತರ ಜೊತೆಯಲ್ಲಾಗಲಿ ಜಗಳ ಆಗೋದಕ್ಕೆ ಅವಕಾಶಗಳಾಗತ್ತೆ. ತುಂಬ ಎಚ್ಚರದಿಂದ ಮಾತುಗಳನ್ನು ಆಡಿ ಎನ್ನುವಂಥದ್ದು. ಸಣ್ಣ ಪುಟ್ಟ ವಿಚಾರ, ಮೈಗ್ರೇನ್ ಅಥವಾ ತಲೆನೋವು ಇವೆಲ್ಲವೂ ಕೂಡ ನಿಮಗೆ ತುಂಬ ಹಿಂಸೆಯನ್ನು ಕೊಡುವಂತಹ ದಿವಸ. ನಿಮ್ಮ ಕೆಲಸದಲ್ಲಿ ನೀವು ಮಗ್ನರಾಗಬೇಕು ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಹೇಳಬೇಕಾಗತ್ತೆ. ಬೇರೆಯವರ ವಿಚಾರಗಳು ನಿಮಗೆ ಬೇಡ. ಅನಗತ್ಯವಾದಂತಹ ವಿಚಾರದಲ್ಲಿ ಸಮಯವನ್ನು ಕಳೀತೀರಿ, ಅದರಿಂದ ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದು. ನಿಮ್ಮ ಸ್ವಭಾವ, ನೀವು ಆಡುವಂತಹ ಮಾತು, ನಡ್ಕೊಳ್ಳುವಂತಹ ರೀತಿ ಇಡೀ ಮನೆಯವರಿಗೆಲ್ಲ ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಏನಪ್ಪ ಹೀಗಾಗ್ತಾ ಇದೆ ಅಂತ ಹೇಳಿ ಅದಕ್ಕೆ ಅವಕಾಶಗಳು ಬೇಡ. ಉನ್ನತವಾದಂತಹ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಉತ್ತಮವಾದಂತಹ ಶುಭವಾದಂತಹ ಒಂದು ವಾತಾವರಣ ಇರುತ್ತೆ ಅನ್ನುವಂತಹದ್ದು. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮೇಲಧಿಕಾರಿಗಳು ಹಿರಿಯರು ನಿಮ್ಮನ್ನು ಹೊಗಳುವಂಥದ್ದಿರುತ್ತೆ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಪೂರ್ವಾಗ್ರಹವನ್ನು ಇಟ್ಕೊಳ್ಬೇಡಿ. ಇದು ಹೀಗೆ ಆಗಬೇಕು, ಹಾಗೆ ಆಗಬೇಕು, ನಾನು ಅಂದ್ಕೊಂಡಿರೋದು ಹೀಗೆ, ಇದು ವ್ಯತ್ಯಾಸ ಆಗೋದಕ್ಕೆ ಅವಕಾಶ ನಾನು ಕೊಡೋದಿಲ್ಲ, ಹೀಗೆ ಪೂರ್ವಾಗ್ರಹ ಪೀಡಿತರಾಗಿ ಇರಬಾರ್ದು ಅನ್ನುವಂಥದ್ದು. ಉತ್ತಮವಾದಂತಹ ಭೋಜನ ತಿಂಡಿ ತಿನಿಸುಗಳನ್ನು ಸವಿತೀರಿ, ಅದಕ್ಕೆ ಯೋಗ ಇದೆ. ಪ್ರಯಾಣದಿಂದ ಲಾಭವೂ ಕೂಡ ನಿಮಗಾಗುತ್ತೆ. ಕೆಲವು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸವಾಗುತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.